ಓಕೆ, ಹಿರಿಯ ಪತ್ರಕರ್ತರು ಸಿದ್ದರಾಜ್ ಅವರು ನಮ್ಮ ಜೊತೆಗೆ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಕೇಳ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಇಲ್ಲಿ ತನಕ ಇದ್ದಿದ್ದ ಆಟ ಅಲ್ಲ, ಇನ್ನು ಮುಂದಕ್ಕೆ ಬಹಳ ಕುತೂಹಲ ಮೂಡಿಸುತ್ತೆ ಆಟ ಹೆಂಗೆ, ಯಾರು ಹೆಂಗೆ ಆಟ ಆಡ್ತಾರೆ ಅಂತ. ಅಷ್ಟೊಂದು ಸುಲಭ ಇದೆಯಾ ಸರ್ ಈ ಖಾತೆ ಹಂಚಿಕೆಯನ್ನ ನೀರು ಕುಡಿದಷ್ಟು ಸಲೀಸ್ ಮಾಡೋಕೆ ಡಿ ಕೆ ಶಿವಕುಮಾರ್ ಕೈಲಿ? ಒಪ್ಕೋತಾರ ದೊಡ್ಡವರು ಅಥವಾ ಹಿರಿಯ ಮಂತ್ರಿಗಳು? ಮೇಡಮ್, ಈ ಖಾತೆ ಹಂಚಿಕೆ ಅನ್ನೋದು ಮೊದ್ಲಿಂದನು ಎಲ್ಲಾ ಮಂತ್ರಿ ಮಂಡಲದಲ್ಲೂ ಅದು ಕಗ್ಗಂಟಾದ ವಿಚಾರಗಳನ್ನೇ ಆಗಿರ್ತದೆ. ಸಾಧಾರಣವಾಗಿ ಇವರು ಸಿದ್ದರಾಮಯ್ಯನವರು 2023 ಮೇ 21 ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ತಮ್ಮ ಮಂತ್ರಿ ಮಂಡಲಕ್ಕೆ ಅವರು ಖಾತೆಗಳ ಹಂಚಕ್ಕೆ 2-3 ದಿನನೇ ತಗೊಂಡಿದ್ದಾರೆ. ಹಿಂದೆ ಕೂಡ ಖಾತೆ ಹಂಚಕ್ಕೆ 1 ವಾರಗಟ್ಲೆ ಅದರ ಡಿಲೇ ಆಗಿದ್ದಂತ ನಿದರ್ಶನಗಳು ಇದೆ. ಸಾಮಾನ್ಯವಾಗಿ ಈ ಬೆಂಗಳೂರು ಡೆವಲಪ್ಮೆಂಟ್ ಅಭಿವೃದ್ಧಿನ ಯಾಕೆ ಬೆಂಗಳೂರು ಶಾಸಕರು ಮತ್ತೆ ಇತರೆ ನಾಯಕರುಗಳು ತುಂಬಾ ಅದಕ್ಕೆ ಒತ್ತು ಕೊಡ್ತಾರೆ, ಅದೇ ಬೇಕು ಅಂತ ಬಯಸ್ತಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಒಟ್ಟಾರೆ ಶೇಕಡ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದ್ರಲ್ಲಿ 65% ಅನ್ನ ಬೆಂಗಳೂರು ಕೊಡುತ್ತೆ. ಅಲೋಕೇಶನ್ಗಳು ಕೂಡ ಇಡೀ ವಿಸ್ತಾರವಾದ ಇದು. ಆಮೇಲೆ ನಿಮಗೆ ಈಗ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ 5 GBA ಕಾರ್ಪೊರೇಷನ್ಗಳು ಕೂಡ ಆ ಮಂತ್ರಿಯ ಕಂಟ್ರೋಲ್ ನಲ್ಲಿ ಇರ್ತದೆ. ಲಾಸ್ಟ್ ಟೈಮ್ ಈಗ ಇವರು ಶಿವಕುಮಾರ್ ಅವರೇನು ಬೆಂಗಳೂರು ಶಾಸಕರಾಗಿರ್ಲಿಲ್ಲ, ಅವರು ಕನಕಪುರ ರಾಮನಗರ ಜಿಲ್ಲೆಯವರು. ಆದ್ರೂ ಅವರ KPCC ಅಧ್ಯಕ್ಷರಾಗಿದ್ರು, ಮತ್ತೆ ಮುಖ್ಯಮಂತ್ರಿಯ ಅಭ್ಯರ್ಥಿಯಾಗಿ ಅವರು ಅದೊಂದು ಕಂಟೆಂಡರ್ ಆಗಿದ್ರು. ಇಷ್ಟೆಲ್ಲರ ಮಧ್ಯೆ ತಗೊಂಡ್ರು. ಹಾಗಾಗಿ ಈ ರಾಮಲಿಂಗಾರೆಡ್ಡಿ ಅವರು ಏನು ನನಗೆ ಒತ್ತಾಯ ಮಾಡ್ತಿದ್ದಾರೆ, ಅವ್ರಾಗ್ಲೇನೆ ಅವ್ರ ಮಂತ್ರಿ ಇವ್ರು ಆಗೋಕ್ ಚೀಫ್ ಮಿನಿಸ್ಟರ್ ಆಗೋಕ್ ಮೊದ್ಲೇ ಡಿ ಕೆ ಶಿವಕುಮಾರ್ ತಮ್ಮ ಮೀಡಿಯಾ ಮುಖಾಂತರನೇ ಒಂದ್ ಮಾತು ಹೇಳಿದ್ರು, ನನ್ನ ಹಿರಿತನಕ್ಕೆ ನನಗೆ ಇಲ್ಲಿವರೆಗೂ ನನಗೆ ಇದೇ ಸಿಗ್ಲಿಲ್ಲ, ಪೋರ್ಟ್ಫೋಲಿಯೋಗಳೇ ಇದುವರೆಗೂ ಕೊಟ್ಟಿರೋ ಬೇಸರ ನನ್ಗಿದೆ ಅಂತ ಹೇಳಿದ್ರು. ಹಾಗಾಗಿ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಬಗ್ಗೆ ಮತ್ತೆ ಅವರು 7-8 ಬಾರಿ ಶಾಸಕರು ಬೆಂಗಳೂರಿಂದ ಎಲೆಕ್ಟ್ ಆದವರು. ನನ್ಗನ್ಸುತ್ತೆ ವೈಯಕ್ತಿಕವಾಗಿನೂ ನನಗೆ ಅವ್ರು ಕೇಳ್ತಾ ಇರೋ ಡಿಮಾಂಡ್ ಅಲ್ಲಿ ಜಸ್ಟಿಫೈಡ್ ಇದೆ, ಜಸ್ಟಿಫಿಕೇಶನ್ ಇದೆ. ತುಂಬ ಬೇರೆಯವ್ರು ಯಾರಾದ್ರೂ ಯತೀಂದ್ರ ಮೈಸೂರು ಜಿಲ್ಲೆ ಕೇಳಿದ್ರೆ ಅದು ಒಂಥರ ಜಸ್ಟಿಫೈಡ್. ಅವರು ಬೆಂಗಳೂರು ಶಾಸಕ MLC ಅಷ್ಟೇ. ಬೆಂಗಳೂರಲ್ಲಿ ಅವರು ಮೊದ್ಲು ಇದ್ದಿದ್ದವರು ವರ್ಣಾದಲ್ಲಿ, ಇವರು ಕೊರಟಗೆರೆ ಅವರು, ತುಮಕೂರಿನವರು. ಇವರು ಬೆಂಗಳೂರು ಉತ್ತರ ಮಾಡ್ಕೊಂಡಾಗ ನೋಡೋಣ, ದಕ್ಷಿಣ ಆಗಿದೆ, ಆ ಉತ್ತರ ಮಾಡ್ಕೊಂಡಾಗ ಅದು ಬೇರೆ ಪ್ರಶ್ನೆ ಆಗುತ್ತೆ. ಆದ್ರೆ ಬೆಂಗಳೂರು ಶಾಸಕರ ಏನು ಆ ಡಿಮಾಂಡ್ ಇದೆ, ಯಾರೇ ಇರ್ಲಿ ಬೆಂಗಳೂರಲ್ಲಿ ಗೆದ್ದಿರೋರು, ಇವನ್ ಕೃಷ್ಣ ಬೈರೇಗೌಡ ಡಿಮ್ಯಾಂಡ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ಆಮೇಲೆ ಇಲ್ಲಿ ಎಲ್ರು ಎಲ್ಲ ಹಳೆ ಹುಲಿಗಳೇ ಇದ್ದಾರೆ ಮೇಡಮ್ ಇವರು. ಹಂಗಾಗಿ ಕೆಲವ್ರಂತೂ ಶಿವಕುಮಾರ್ಗಿಂತನೂ ಸೀನಿಯಾರಿಟಿ ಇರೋರು ಇದ್ದಾರೆ. ಇಷ್ಟು ಸುಲಭವಾಗಿ ಎಲ್ಲರನ್ನು ತೃಪ್ತಿ ಪಡಿಸ್ಕೊಂಡು ಈ ಸರ್ಕಾರ ಎಳ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತೇನು ಸದ್ಯಕ್ಕಲ್ಲ. ಆದ್ರೆ ಈಗ್ಲೇ ಯಾವ ಶರನು ಬರೆಯಕ್ಕಾಗಲ್ಲ, ಯಾಕಂದ್ರೆ 24 ಗಂಟೆ ಆಗಿದೆ ಮುಖ್ಯಮಂತ್ರಿ ಆಗಿ ಅವರು. ಹಲವಾರು ಯೋಜನೆಗಳನ್ನ ಅನೌನ್ಸ್ ಬೇರೆ 2,000 ಕೋಟಿ ಬೇರೆ ಅನೌನ್ಸ್ ಮಾಡಿದ್ದಾರೆ ಇವಾಗ. ಅದ್ರ ಮೇಲೆ ವಿದ್ಯಾರ್ಥಿಗಳ ಫ್ರೀ ಬಸ್ ಪಾಸ್ ಅಂತೇಳಿ ಅದೊಂದಷ್ಟು ಇವರಿಗೆ ಯಕ್ಷಕರಿಗೆ ಹೊರೆ ಆಗ್ತದೆ. ಇನ್ನೊಂದು ಭಾರತ್ ಜೋಡೋ ಅದು ಅಷ್ಟು ಸುಲಭದ ಮಾತಲ್ಲ, ಅದೊಂದೆಲ್ಲ ಕೈಲಾಸ ತಂದು ಕೈಯಲ್ಲಿ ಕೊಡ್ತೀನಿ ಅನ್ನಂಗಿರೋ ಯೋಜನೆಗಳದು, ಅಷ್ಟು ಸುಲಭ. ನಿಮ್ ಮಾತಿಗೆ ಮಾತು ಅಂತ ಕೊಡೋದಾದ್ರೆ, ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರವ್ರಲ್ಲ, ಅವ್ರು ಕೇಳೋದ್ರಲ್ಲಿ ಏನ್ ಅರ್ಥ ಇದೆ ಅಂದಾಗ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರುತ್ತೆ. ಅವ್ರೇನ್ ಬೆಂಗಳೂರವ್ರಾಗಿದ್ರ ಅಂತಾನೂ ಬರುತ್ತೆ. ಹೌದು ಮೇಡಮ್, ಅದು ತಪ್ಪೇನೆ. ಲಾಬಿ ಹೆಂಗ್ ಬೆಂಗಳೂರಿಗೆ ಕೊಡ್ಬೇಕಾಗಿತ್ತು. ರಾಮನಗರ ಜಿಲ್ಲೆಯವರು ಅವರೆಂಗೆ ಬೆಂಗಳೂರಿಗೆ ಅವರು ಪ್ರಭಾವ ಬಳಸಿ ತಗೊಂಡಿದ್ದದ್ದು. ಹಂಗಿದ್ರೆ ಪ್ರಭಾವಿಗಳಾಗಿ ಹೈಕಮಾಂಡ್ ಜೊತೆ ನೀವು ಪ್ರಭಾವ ಇದ್ರೆ ನಿಮಗ್ ಬೇಕಾದ್ರೆ ತಗೋತೀರಾ, ಮಿಕ್ತವ್ರಿಗೆ ಯಾವ್ದೋ ಕೊಟ್ಬಿಟ್ಟು ನಿನ್ನೂ ಮಂತ್ರಿ ಮಾಡಿದೀವಿ ಅಂತ ಹೇಳ್ತೀರಾ. ಆಗ ಅದ್ಯಾವ ನ್ಯಾಯ ಆಗುತ್ತೆ? ಯಾವ್ದೇ ಪಾರ್ಟಿ ಇರ್ಬೋದು, ಇಂಥ ಪಾರ್ಟಿ ಅಂತ ಏನಿಲ್ಲ, ಎಲ್ಲ ಪಾರ್ಟಿಗೂ ಅನ್ವಯ ಆಗುತ್ತೆ. ಈಗ ಈ ಹಿರಿತನದಲ್ಲೂ ಸಿಗ್ಲಿಲ್ಲ ಅಂದ್ರೆ ಇದನ್ನ ಯಾವ ರೀತಿಯಾಗಿ ರಿಸೀವ್ ಮಾಡ್ಕೋಬಹುದು ರಾಮಲಿಂಗಾರೆಡ್ಡಿ ಅವರು? ಆಪ್ಷನ್ ಎ ಹಿಂಗೆ, ಆಪ್ಷನ್ ಬಿ ಏನ್ ಮಾಡ್ಬೋದು ಅಂತ ಅನ್ಸುತ್ತೆ? ಸಾಧ್ಯತೆಗಳ ಬಗ್ಗೆ ಮಾತಾಡ್ಬೋದಾ ಸರ್ ನಾವು? ಸಿಗ್ಲಿಲ್ಲ ಮೇಡಮ್, ಈಗ ಬೆಂಗಳೂರು ಸಿಗದಿದ್ರೆ ಅವರು ಅಂದ್ರೆ ನನಗೆ ಮಂತ್ರಿ ಮಂಡಲದಿಂದ ಹೊರಗೋಗ್ತೀರಿ ಅಂತ ಹೇಳಿದಾರೆ ಅಂದ್ರೆ ಅವ್ರು ಹೋಗಲ್ಲ. ನನಗೆ ಅಷ್ಟು ಸುಲಭವಾಗಿ ಅವರು ಕಾಂಗ್ರೆಸ್ ನಲ್ಲಿ ತುಂಬಾ ವರ್ಷ ದುಡಿದವರು. ಏನಂದ್ರೆ ಅವ್ರಿಗೆ ಬೆಂಗಳೂರು ಡೆವಲಪ್ಮೆಂಟ್ ಇರೋದಕ್ಕಿಂತ ಅವರು ಎಲ್ಲಾ ಪಾರ್ಟಿಗಳ ಜೊತೆ ಚೆನ್ನಾಗಿದ್ದಾರೆ. ಎಲ್ಲಾ ಅಪೋಸಿಷನ್ ಪಾರ್ಟಿ, ಬಿಜೆಪಿ ಇರ್ಬೋದು, JDS ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರ ಜೊತೆ ಒಂದು ಕೋಆರ್ಡಿನೇಷನ್ ಇದೆ. ಹಾಗಾಗಿ ಅವರು ಬೆಂಗಳೂರಲ್ಲೇ ಇದ್ದಿದ್ರಿಂದಾಗಿ ಈ ಬೆಂಗಳೂರು ಈಗ 3 ವರ್ಷದಲ್ಲಿ ತಾವೇ ನೋಡಿದ್ರೆ ಮೇಡಮ್
ಬೆಂಗಳೂರಲ್ಲಿ ಏನಾಗಿದೆ? ಒಂದ್ ರಸ್ತೆ ಟಾರ್ ಆಗಿದ್ಯಾ? ಒಂದೇನಾದ್ರೂ ಆಗಿದ್ಯಾ? ಮಳೆ ಬಂದ್ರೆ ಮುಳುಗೋಗತ್ತೆ. ಟನಲ್ ರೋಡ್ ಮಾಡ್ತೀವಿ, ಅದೇನೋ ಡಬಲ್ ರೋಡ್ ಡೆಕ್ಕರ್ ರೋಡ್ ಮಾಡ್ತೀವಿ, ಬರೇ ಮಾಡ್ತೀವಿ ಅನ್ನೋದ್ರಲ್ಲೇ 3 ವರ್ಷ ಕಳೆದಿವ್ರು ಇವ್ರು ಈ ಸರ್ಕಾರ. ಇನ್ನು ಇರೋ ಇನ್ನು 1.25 ವರ್ಷದಲ್ಲಿ ಏನೊಂದು ಕಾರ್ಯಕ್ರಮ ಹಾಕಿದ್ರು ಮೊದ್ಲು ನೀವು ಮಳೆ ಬಂದಾಗ ನೀರ್ ನುಗ್ಗಿ ಈ ಬೋಟಲ್ಲಿ ಹೋಗೋದ್ ತಪ್ಪಿಸ್ಬಿಡಿ, ಅಟ್ ಸಾಕು. ಈ ಬ್ರ್ಯಾಂಡ್ ಬೆಂಗಳೂರನ್ನ ಅಚ್ಚೆಲ್ಲ ಕರೆಕ್ಟ್ ಆಗಿ ಮಾಡಿದವರು ಅಂದ್ರೆ ಎಸ್.ಎಂ. ಕೃಷ್ಣ ಒಬ್ರೆ. ಆವಾಗ ಇಷ್ಟು ರಿಸೋರ್ಸಸ್ ಇಲ್ಲದೆ ಟೈಮ್ ನಲ್ಲಿ ಕೂಡ ಅವರು ಈ CSR ಪಾರ್ಟಿಸಿಪೇಷನ್ ಯಾರು ಕಂಪನೀಸ್ ಇದೆ, IT ಕಂಪನೀಸ್, ಅವರನ್ನ ತಗೊಂಡು ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡಿ ಅವರು ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿದ್ರು. ಅದಾದ ಅವ್ರ ನಂತರ 2004 ಇಂದ 2026 ಈಗ ಮೇಡಮ್ ನಾವೆಷ್ಟು 14 ವರ್ಷದಲ್ಲಿ ಏನಾಗಿದೆ ಬೆಂಗಳೂರು ಡೆವಲಪ್ಮೆಂಟ್ ಗೆ ಅಜೆಂಡಾ ಯಾರು ಇಟ್ಕೊಂಡು ಮಾಡಿದ್ದಾರೆ? ಯಾವ ಸರ್ಕಾರನೂ ಮಾಡಿ. ನಮ್ಮಲ್ಲಿ ಸರ್, ಸಾರಿ ಟು ಇಂಟರಪ್ಟ್ ಸರ್, ನಮ್ಮಲ್ಲಿ ವಿರೋಧ ಪಕ್ಷಗಳು ಇನ್ನು ಮುಂದಕ್ಕೆ ಫಿನಿಕ್ಸ್ ಅಕ್ಕಿ ಅಂತ ಎದ್ ನಿಂತ್ಕೊಳ್ತವೆ ಅಂತ ಅನ್ಕೊಳ್ಳೋಣ. ನೀವು ಹೇಳ್ದಂಗೆ ಬಜೆಟ್ ನಲ್ಲಿ ಸಿಂಹಪಾಲು ಡೆಫಿನೆಟ್ಲಿ ಬೆಂಗಳೂರು ಕಡೆಗೆ ಬರುತ್ತೆ, ಹಾಗಾಗಿ ಎಲ್ಲರ ಕಣ್ಣು ಕೂಡ ಆ ಖಾತೆ ಮೇಲಿರುತ್ತೆ. ಬಟ್ ಬೆಂಗಳೂರು ಅಭಿವೃದ್ಧಿ ಅಂತ ನೋಡಿದಾಗ ಝೀರೋ. ಅಭಿವೃದ್ಧಿ ಮಾಡ್ಬೇಕಾ ಅಂದಾಗ ಒಂದು ಬೆಟ್ಟದಂಗೆ ಕಾಣಿಸ್ತಾ ಇದೆ. ಅಷ್ಟೊಂದು ಸುಲಭನಾ ಸರ್ ನಗರಾಭಿವೃದ್ಧಿ ಖಾತೆ ಸಿಕ್ತಪ್ಪ ಬೆಂಗಳೂರದು? ಅದನ್ನ ನಿಭಾಯಿಸೋದು, ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗದೇ ಇರೋ ರೀತಿಯಲ್ಲಿ ಕೆಲಸ ಮಾಡೋದು ಅಷ್ಟೊಂದು ಸುಲಭ ಅನ್ಸುತ್ತಾ? ಮೇಡಮ್ ಖಂಡಿತ ಇಲ್ಲ. ಇದು ಎಕ್ಸಾಕ್ಟ್ಲಿ ನೀವು ಒಳ್ಳೆ ಪ್ರಶ್ನೆ ನೀವು ಎತ್ತಿದ್ರಿ. ನೀವು ಅದರಲ್ಲಿ ಇವ್ರಿಗೆ ಇವಾಗ ರಿಸೋರ್ಸ್ ಕ್ರಂಚ್ ಅನ್ನೋದು ತುಂಬಾ ಬೆಳೆದ್ಬಿಟ್ಟಿದೆಯಲ್ಲ ಮೇಡಮ್. ಇವ್ರಿಗೆ ಇವಾಗ ನೀವು ಆನ್ ಪೇಪರ್ 6,000 ಕೋಟಿ ಕೊಡ್ತೀವಿ, 8,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು ಬೇರೆ. ಈಗಾಗ್ಲೇ ಮೇಡಮ್ ಇವರು ಒಂದು ಬಜೆಟ್ ಅನ್ನ ಅನೌನ್ಸ್ ಮಾಡಿ ಅಲೋಕೇಶನ್ ಮಾಡಿ ಸಿದ್ದರಾಮಯ್ಯನವರು ಹೋಗ್ಬಿಟ್ಟಿದ್ದಾರೆ. ಮಾರ್ಚ್ ಅಲ್ಲಿ ಬಜೆಟ್ ಪಾಸ್ ಆಗ್ಬಿಟ್ಟು, ಯಾಕಂದ್ರೆ ಇದು ಹೊಸ ಸರ್ಕಾರ ಅಲ್ಲ, ಒಂದ್ ಪಕ್ಷದ್ದೇ, ಆ ಪಕ್ಷ ಸರ್ಕಾರನ ಕಂಟಿನ್ಯೂಷನ್ ಅಷ್ಟೇ. ಇವ್ರಿಗೆ ಇನ್ನೂ ಕೊಡಕ್ಕೋ ಈ ತಮ್ಮದೇ ಆದಂತ ರೂಪರೇಷೆ ಇಟ್ಕೊಂಡು ಒಂದು ಪ್ರೋಗ್ರಾಮ್ಗಳನ್ನ ಅನೌನ್ಸ್ ಮಾಡಕ್ಕೋ ತುಂಬಾ ಕಷ್ಟ ಆಗುತ್ತೆ. ಇವಾಗ ಒಂದು 4 ಪ್ರೋಗ್ರಾಮ್ ಮಾಡಿದ್ರು, ಅದ್ರಲ್ಲಿ ಒಂದ್ 2ಕ್ಕೆ ಮಾತ್ರ ಫೈನಾನ್ಷಿಯಲ್ ಔಟ್ಲೇ ಇಂಪ್ಲಿಕೇಶನ್ ಇದೆ, ಬಿಟ್ರೆ ಮಿಕ್ಕಿದ್ದಕ್ಕೆ ಯಾವ್ದಕ್ಕೂ ಏನು ಇರೋದಿಲ್ಲ. ಅವೆಲ್ಲ ಸುಮ್ನೆ ಡಿಸ್ಕಷನ್ ಆಗಿರಲ್ಲ ಅಂತೀರಾ ಸರ್? ಅದು ಇಂತಿಂತ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಅಥವಾ ಸೀನಿಯರ್ಸ್ ಗಳಿಗೆ ಮಾತುಕತೆ ಆಗಿರಲ್ಲ ಅಂತೀರಾ ನೀವು? ಇಲ್ಲ, ಆಗಿರುತ್ತೆ ಮೇಡಮ್, ಎಲ್ಲ ಮಾಡಿರ್ತಾರೆ, ಅವ್ರು ಕೇಳಿರ್ತಾರೆ. ಈಗ ಕನ್ಫ್ಯೂಷನ್ ಯಾಕಿರುತ್ತೆ ಅಂದ್ರೆ ಈ ಮಧ್ಯೆ ಅವ್ರಿಗೆ ಬೇಕಾದವ್ರು ಕೊಟ್ಕೋಬೇಕಾಗಿರುತ್ತೆ. ಒಂದು ಈಗ ಫೈನಾನ್ಸ್ ಪೋರ್ಟ್ಫೋಲಿಯೋ ಇವಾಗ ಶಿವಕುಮಾರ್ ಅವ್ರು ಉಳಿಸ್ಕೊಡ್ತಾರ ಅಥವಾ ಕೃಷ್ಣ ಬೈರೇಗೌಡರು ಕೊಡ್ತಾರ? ಈಗ PWD, ಇರಿಗೇಷನ್, ಎಕ್ಸೈಸ್, ಈ ಕೆಲವೆಲ್ಲಾನು ಈಗ ಬೆಂಗಳೂರು ಡೆವಲಪ್ಮೆಂಟ್, ಇಂಥ ಕೆಲವು ತುಂಬಾ ಕೀ ಪೋರ್ಟ್ಫೋಲಿಯೋಗಳು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ, ಅದ್ರಲ್ಲಿ ನಿಮ್ಗೆ ವೆರಿ ವೈಬ್ರೆಂಟ್ ಆಗಿ ಬರ್ತಕ್ಕಂಥದ್ದು ನಿಮ್ಗೆ ರೂರಲ್ ಡೆವಲಪ್ಮೆಂಟ್. ತುಂಬಾ ಹಣ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ರೂರಲ್ ಡೆವಲಪ್ಮೆಂಟ್ ಗೆ ಮೋಸ್ಟ್ಲಿ ಈ ಸೆಂಟ್ರಲ್ ಡೈರೆಕ್ಟ್ ಗ್ರಾಂಟ್ ಗಳು ಕೂಡ ಬರೋದು 2 ಡಿಪಾರ್ಟ್ಮೆಂಟ್ ಗಳಿಗೆನೆ. ಇದನ್ನ ಈ ಮೊದಲೆಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಂದ್ರೆ ಬೆಂಗಳೂರು ಸೇರಿ ಇರ್ತಾ ಇತ್ತು. ಈಗ ಅವರು ಕನ್ವೀನಿಯಂಟ್ ಆಗಿ ಬೆಂಗಳೂರು ಡೆವಲಪ್ಮೆಂಟ್ ನೇ ಬೇರೆ ಮಾಡ್ಕೊಂಡ್ರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ. ಸರ್, ಆಮೇಲೆ ಈಗ ಯಾವಾಗ ಪವರ್ ಶೇರಿಂಗ್ 2.5 ವರ್ಷ ಅಂತ ಮಾತುಕತೆ ಆಗ್ತಾ ಇತ್ತು, DK ಶಿವಕುಮಾರ್ ತಮ್ಮೆಲ್ಲ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಆಗ್ದಲ್ಲೇ ಇರೋರ್ನು ಹೋಗಿ ಮಾತಾಡ್ಸ್ಕೊ ಬರ್ತಾ ಇದ್ರು. ಎಕ್ಸಾಂಪಲ್ ತಗೊಳ್ಳಿ, ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಹೋಗೋದು, ಅವ್ರ ಮನೆಗೆ ಹೋಗೋದಲ್ಲ, ಸಿಕ್ಕಾಗೆಲ್ಲ ಒಂದು 5-10 ನಿಮಿಷ ಗುಪ್ತವಾಗಿ ಮೀಟಿಂಗ್ ಮಾಡೋದು. ಈ ರಾಮಲಿಂಗಾರೆಡ್ಡಿ ಮನೆಯವ್ರಿಗೂ ಅವ್ರ ಮನೆಗೆ ಹೋಗಿ ಮೀಟಿಂಗ್ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಇದೊಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಇದು. ನೀವು ನನಗೆ ಇದಕ್ಕೆ ಸಪೋರ್ಟ್ ಮಾಡಿ, ಇಂಥದಕ್ಕೆ ನಾವು ನಿಮ್ ಜೊತೆ ನಿಂತ್ಕೊಳ್ತೀವಿ ಅಂತ. ಬಹುಶಃ ಇಂಥವೆಲ್ಲ ಮಾತುಕತೆ ಆಗಿದೆ ಅಂತ ನಾವು ಆಗಾಗ ಕೇಳಿ ಬರ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ಅವರ KPCC ಅಧ್ಯಕ್ಷ ಪಟ್ಟ ಅಥವಾ ರಾಮಲಿಂಗಾರೆಡ್ಡಿ ಅವರು ಕೇಳ್ತಾ ಇರುವಂತಹ ಈ ಖಾತೆ ಸಿಗದೆ ಹೋದ್ರೆ DK ಶಿವಕುಮಾರ್ ಕೂಡ ಮಾತಿಗೆ ತಪ್ಪಂಗೆ ಅಂತ ಅನ್ಸಲ್ವಾ? ಅಥವಾ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ವಾ? ನಾನು ಮೇಡಮ್ DK ಶಿವಕುಮಾರ್ ಹೋಗಿದ್ದಾನು ಈಗ ಅಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ಇವ್ರು ಏನೇನು ಒಪ್ಪಂದಗಳು ಮಾಡ್ಕೊಂಡು ಬಂದಿರ್ತಾರೋ, ಇವಾಗ ಸಿದ್ದರಾಮಯ್ಯನವ್ರ ಮಗನ್ನ ನೀವು ಯಾವ ರೀತಿಲೂ ನೀವು ಈಗ ನೀವು ಇಗ್ನೋರ್ ಮಾಡಂಗೆ ಇಲ್ವಲ್ಲ ಮೇಡಮ್. ಈಗ ಅವ್ರಿಗೆ ಈಗ ಯತೀಂದ್ರ ಅನ್ನೋದಕ್ಕಿಂತ ಅಲ್ಲಿರೋದು ಸಿದ್ದರಾಮಯ್ಯ. ಬಿಹೈಂಡ್ ದ ಸೀನ್ ಎವ್ರಿಥಿಂಗ್ ಯತೀಂದ್ರ ಇಸ್ ಓನ್ಲಿ ಎ ನಾಮಿನಿ ಆಗ್ಬಿಡ್ತಾರೆ. ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಸಿಗುತ್ತೆ. ಫಸ್ಟ್ ಟೈಮ್ ಮಿನಿಸ್ಟರ್ ಆದ್ರೂ ಅವರು ಇವ್ ಎಂಡ್ ಅಪ್ ವಿತ್ ಎ ಗುಡ್ ಪೋರ್ಟ್ಫೋಲಿಯೋ, ಸೈಸಬಲ್ ಆಗಿರೋದೇ ಸಿಗುತ್ತೆ ಅವರಿಗೆ. ಹಂಗಾಗಿ ಹೈಕಮಾಂಡ್ ಲೆವೆಲ್ ಅನ್ನು ಇಂತಿಂತವ್ರಿಗೆ ಕೊಡೋಣ, ಹಿಂಗ್ ಮಾಡೋಣ, ನಮಗ್ ಇದ್ ಕೊಡಿ, ಇದ್ ಮಾಡಿ ಅಂತ ಆಗಿರ್ಬೋದು. ಅದು
ರೆಡ್ಡಿ ಅವರು ಆವಾಗಿಂದ ಕೇಳ್ತಿದ್ರಲ್ಲ, ಈ ಸರಿನಾದ್ರೂ ನನಗೆ ಕೊಡಿ, ನಾನು ಇಷ್ಟು ವರ್ಷ ಬೇರೆ ಬೇರೆದೇ ಮಾಡಿದ್ದೀನಿ. ಅವರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲೇ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಹ್ಮ್ 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 92 ನಲ್ಲೇನೆ ಈ ಹೆಡ್ ದಟ್ ಪೋರ್ಟ್ಫೋಲಿಯೋ, ಬಟ್ ಫೈನಾನ್ಸ್ ಮಿನಿಸ್ಟರ್ ವಾಸ್ ವೀರಪ್ಪ ಮೊಯ್ಲಿ. ಎಸ್ He was Minister of State ಅವರು. ಹೌದು 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 ಹಂಗಾಗಿ ಕೇಳ್ತಾ ಇದಾರೆ, ತಪ್ಪಿಲ್ಲ ನೀವು ಅಂತ ಇದ್ರಿ. ಸರ್ ನಾನು ಬರ್ತೀನಿ, ನಿಮ್ಮನ್ನ ಸಂಪರ್ಕಕ್ಕೆ ತಗೊಳ್ತೀನಿ ಸರ್, ಸ್ಟೇ ವಿತ್ ಅಸ್. ಇನ್ನೊಂದು ಸುದ್ದಿ ಇದೆ, ಅದನ್ನ ಮುಗಿಸಿ ನಿಮ್ಮ ಹತ್ರ ಬರ್ತೀನಿ ನಾನು.